ಹಾಯ್ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಾವು ಈ ಒಂದು ದಿನದಲ್ಲಿ ದ್ವಿತೀಯ ಪಿ ಯು ಸಿಯ ಇತಿಹಾಸ ಸಬ್ಜೆಕ್ಟ್ ಬ್ಲೂ ಪ್ರಿಂಟ್ ನೋಡ್ತಾ ಇದ್ವಿ. ಬ್ಲೂ ಪ್ರಿಂಟ್ ಇತಿಹಾಸ ಬರಲ್ಲ, ಸುಮ್ಮನೆ ಯಾಕೆ ಬ್ಲೂ ಪ್ರಿಂಟ್ ಹೇಳ್ತಾ ಇದಾರೆ ಅಂತ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇವಾಗ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ನಮಗೆ 3 ನೀಲನಕ್ಷೆಗಳು ಬಿಟ್ಟಿದ್ದಾರೆ. ನಾನು 3 ನೀಲನಕ್ಷೆ ಅನಲೈಸ್ ಮಾಡಿ ಒಂದು ಫೈನಲ್ ಆಗಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದೇನೆ. ಬಟ್ ನೀವು ಬ್ಲೂ ಪ್ರಿಂಟ್ ಕೊಟ್ಟರು ಕೂಡ ಅದು ಫಾಲೋ ಆಗೋದಿಲ್ಲ 2025 ವಾರ್ಷಿಕ ಪರೀಕ್ಷೆಯಲ್ಲಿ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಮತ್ತೆ ಕಮೆಂಟ್ ಮಾಡ್ತಾ ಇದ್ದಾರೆ. ಹೌದು, ಫಾಲೋ ಮಾಡೋದಿಲ್ಲ. ಬಟ್ ಇಲ್ಲಿ 3 ಬ್ಲೂ ಪ್ರಿಂಟ್ ನಾನು ಅನಲೈಸ್ ಮಾಡಿದ ನಂತರ ಒಂದು ಫೈನಲ್ ಆಗಿ ಏನು ಬ್ಲೂ ಪ್ರಿಂಟ್ ರೆಡಿ ಮಾಡಿದೆ ನೋಡಿ, ಇದು ನಿಮಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ ಆಯ್ತಾ, ನಿಮ್ಮ ಪ್ರಿಪೇಟರಿ ಎಕ್ಸಾಮ್ನಲ್ಲಿ ಮತ್ತು ಪ್ಲಸ್ ಫೈನಲ್ ಎಕ್ಸಾಮ್ನಲ್ಲಿ. ಸೊ ಯಾವ ರೀತಿಯಲ್ಲಿ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಅವರು ಏನು ಕೊಟ್ಟಿದ್ದಾರೆ, ಮಧ್ಯಕಾಲೀನ ಯುಗ ಆಯ್ತಾ, ಮತ್ತು ಪ್ರಾಚೀನ ಯುಗ ಮತ್ತು ಅದೇ ರೀತಿ ಆಧುನಿಕ ಯುಗ ಅಂತ ಏನು ಕೊಟ್ಟಿದ್ದಾರಲ್ಲ, ಸೊ ಅಲ್ಲಿ ನಮಗೆ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಕೇಳಲಾಗೋದು ಅಂತ ಹೇಳಿಬಿಟ್ಟಿದ್ದಾರೆ. ಪರ್ಟಿಕ್ಯುಲರ್ ಅದರೊಳಗೆಂದು ಯಾವ ಅಧ್ಯಾಯ ಮೇಲೆ ಕೇಳಲಾಗೋದು ಅಂತ ಹೇಳಿಲ್ಲ ಅವರು. ಇವಾಗ ಫಾರ್ ಎಕ್ಸಾಂಪಲ್ ಪ್ರಾಚೀನ ಯುಗ 4ನೇ ಅಧ್ಯಾಯ ಇದೆಯಾ ಅಂತ ಅನ್ಕೊಳ್ಳಿ, ಅದರೊಳಗೆ 4.1 4.2 4.3 ಈ ರೀತಿ ಎಲ್ಲ ಬರುತ್ತೆ. ಇವಾಗ 4.2 ನಲ್ಲಿ ಆಗಿರಬಹುದು, ಅಲ್ಲ ಅಂದ್ರೆ 4.3 ನಲ್ಲಿ ಆಗಿರಬಹುದು, 2 ನಲ್ಲಿ ಆಗಿರಬಹುದು. ಪರ್ಟಿಕ್ಯುಲರ್ ಈ ಒಂದು ಅಧ್ಯಾಯ ಮೇಲೆ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ ಕೇಳಲಾಗೋದು ಅಂತ ಹೇಳಿಬಿಟ್ಟಿದ್ರೆ, ಸೊ ನಾವು ಈ ಒಂದು 4.2 ಅಧ್ಯಾಯ ನಾವು ಓದ್ಕೋತಿದ್ವಿ. ಬಟ್ ಅವರು ಆ ರೀತಿಯಲ್ಲಿ ಹೇಳಿಲ್ಲ. ಏನಂತ ಹೇಳಿದ್ದಾರೆ, ಸೊ ಇವಾಗ ಪ್ರಾಚೀನ ಯುಗದಲ್ಲಿ ನಾವು 10 ಅಂಕದ ಪ್ರಶ್ನೆ 1 ಕೇಳಲಾಗೋದು, 5 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ, ಸೊ ಇಲ್ಲಿ 4 ಕೇಳಲಾಗೋದು ಅಂತ ಈ ರೀತಿ ಹೇಳಿಬಿಟ್ಟಿದ್ದಾರೆ. ಸೊ ಇದು ನಮ್ಗೆ ಏನಾಗ್ಬಿಡುತ್ತೆ ಅಂದ್ರೆ, ಪ್ರಾಚೀನ ಯುಗದಲ್ಲಿ 4.1 4.2 4.3 4.5 ಅಂತ ಬರುತ್ತೆ ಆಯ್ತಾ. ಅದರೊಳಗೆ ಎಲ್ಲವೂ ನಾವು ಓದ್ಬೇಕಾಗುತ್ತೆ. ಗೊತ್ತಾಯ್ತಾ ನಾನು ಏನು ಹೇಳ್ತಾ ಇದ್ದೇನೆ ಅಂತ ಈ ರೀತಿ. ಬಟ್ ನಾನು ಇಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನಿಮಗೆ ಈ ಒಂದು ಪ್ರಾಚೀನ ಯುಗ ಆಗಿರಬಹುದು, ಮಧ್ಯಕಾಲೀನ ಯುಗ ಆಗಿರಬಹುದು ಮತ್ತು ಆಧುನಿಕ ಯುಗದಲ್ಲಿ ಯಾವ ಕ್ವಶನ್ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಗಳು ಇಂಪಾರ್ಟೆಂಟ್, ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಕ್ವಶನ್ಸ್ಗಳು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಮತ್ತು ನಿಮಗೆ 80/80 ಏನು ನಾನು ವಿಡಿಯೋ ಮಾಡಿದ್ದೀನಲ್ಲ, ಆ ಒಂದೇ ವಿಡಿಯೋ ನೋಡ್ಕೊಂಡ್ರೆ ಸಾಕು. ಅಲ್ಲಿ ನಿಮಗೆ MCQ ಕ್ವಶನ್ಸ್ ಮತ್ತು ಕಾಲಾನುಕ್ರಮ ಮತ್ತು ಹೊಂದಿಸಿ ಬರೆಯಿರಿ, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಅವೆಲ್ಲವೂ ನಿಮ್ದು ಕವರ್ ಆಗಿಬಿಡುತ್ತೆ ಆಯ್ತಾ. ನಿಮಗೆ 20 ಮಾರ್ಕ್ಸ್ ಬರುತ್ತೆ 1 ಅಂಕದ ಪ್ರಶ್ನೆಯಲ್ಲಿ. ಮತ್ತು ಅದೇ ರೀತಿ ಇಲ್ಲಿ ನಿಮಗೆ ಮ್ಯಾಪ್ ಬರುತ್ತೆ, 10 ಅಂಕದ ಪ್ರಶ್ನೆ ಆಗಿರುತ್ತೆ. ಮ್ಯಾಪ್ ಅಂದ್ರೆ 5 ಸ್ಥಳಗಳನ್ನು ಗುರುತಿಸಬೇಕು, ಗುರುತಿಸಿದ ಪ್ರತಿ ಸ್ಥಳದ ಬಗ್ಗೆ 2-3 ವಾಕ್ಯದಲ್ಲಿ ಬರೀಬೇಕು ಆಯ್ತಾ. ಇಲ್ಲಿ ನಿಮಗೆ 30 ಮಾರ್ಕ್ಸ್ ಬರುತ್ತೆ. ಮತ್ತು ಅದೇ ರೀತಿ ಕಾಲಾನುಕ್ರಮ 4 ಅಂಕದ ಪ್ರಶ್ನೆ ಆಗಿರುತ್ತೆ. ಸೊ ಇಲ್ಲಿ 34 ಮಾರ್ಕ್ಸ್ ಬಂತು 34. ಇವಾಗ 2 ಅಂಕದ ಪ್ರಶ್ನೆಯಲ್ಲಿ ನೀವು 16 ಬರಿಬೇಕು ಆಯ್ತಾ. ಇಲ್ಲಿ 40 ಆಯ್ತಾ, 50 ಮಾರ್ಕ್ಸ್ ಬಂತು ಸ್ನೇಹಿತರೆ. ಇವಾಗ 50 ಮಾರ್ಕ್ಸ್ ಬಂತು. 50 ಮಾರ್ಕ್ಸ್ ಪ್ಲಸ್ 10 ಅಂಕದ ಪ್ರಶ್ನೆಯಲ್ಲಿ ನೀವು ಯಾವುದಾದ್ರೂ 2 ನೀವು ಬರಿಬೇಕಾಗಿರುತ್ತೆ. ಇಲ್ಲಿ 20 ಮಾರ್ಕ್ಸ್ ಬರುತ್ತೆ. 60 70 ಆಯ್ತು, 70 ಮಾರ್ಕ್ಸ್. 5 ಅಂಕದ ಪ್ರಶ್ನೆಯಲ್ಲಿ ನೀವು ಎಷ್ಟು ಬರಿಬೇಕು, 2 ಬರಿಬೇಕಾಗಿರುತ್ತೆ. ಇಲ್ಲಿ ನಿಮಗೆ 10 ಮಾರ್ಕ್ಸ್ ಬರುತ್ತೆ. ಸೊ 71 10 ಎಷ್ಟು, 80 ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ. ಆರಾಮಾಗಿ ಅಭ್ಯಾಸ ಮಾಡಬಹುದು. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಆ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ಹೋಗಿ ವಿಡಿಯೋ ನೋಡ್ಕೊಳ್ಳಿ. ನಿಮಗೆ ವಿತ್ ಆನ್ಸರ್ ಬೇಕಂದ್ರೆ ಇವಾಗ ಏನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ನೋಡ್ಕೊಳ್ಳಿ. ಅದರ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಇವಾಗ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಪ್ಲೇ ಆಗುತ್ತೆ. ಅದರ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಆಯ್ತಾ. ಅಲ್ಲಿ ನಿಮಗೆ PDF ಕೂಡ ಇದೆ, ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ವಿತ್ ಆನ್ಸರ್ ಕೂಡ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ, ಅಲ್ಲಿ 2 ಮಾರ್ಕ್ಸ್ ಎಲ್ಲವೂ ಇದೆ ಅಲ್ಲಿ ಆಯ್ತಾ. ಇವಾಗ ನಮಗೆ ಯಾವ ನಮಗೆ ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಇವಾಗ ನೋಡಿ, ಇತಿಹಾಸದಲ್ಲಿ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಅವರು. ಯಾವ ರೀತಿಯಲ್ಲಿ ಅಂದರೆ, ಇವಾಗ ಇಂಟ್ರೊಡಕ್ಷನ್ ಪೀಠಿಕೆ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಕೇಳಲಾಗೋದು ಅಂತ ಹೇಳಿದ್ದಾರೆ ಆಯ್ತಾ. 2 ಅಂಕದ ಒಂದು ಪ್ರಶ್ನೆ. ಇಲ್ಲಿ ನಾನು 1 ಅಂಕದ ಪ್ರಶ್ನೆಗಳು ಡಿಸ್ಕಷನ್ ಮಾಡಲ್ಲ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಏನು ಲಿಂಕ್ ಕೊಟ್ಟಿರ್ತಾನಲ್ಲ, ಆ ಒಂದು ವಿಡಿಯೋ ನೋಡ್ಕೊಳ್ಳಿ ಆಯ್ತಾ. ಮತ್ತು ಇಂಟ್ರೊಡಕ್ಷನ್ ಪೀಠಿಕೆ ಆಯಿತು. ಸ್ಟೋನ್ ಆ್ಯಂಡ್ ಮೆಟಲ್ ಏಜ್ ಅಂದರೆ ಶಿಲಾಯುಗ ಮತ್ತು ಲೋಹಗಳ ಯುಗ, ಈ ಒಂದು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಕೇಳಲಾಗೋದು ಅಂತ ಹೇಳಿದ್ದಾರೆ 2ನೇ ಅಧ್ಯಾಯದಲ್ಲಿ ಆಯ್ತಾ. ಅದೇ ರೀತಿ 3ನೇ ಅಧ್ಯಾಯ, ಈ ಒಂದು 3ನೇ ಅಧ್ಯಾಯದಲ್ಲಿ ನಿಮಗೆ ಆಯ್ತಾ. ಸೊ 1ನೇ ಅಧ್ಯಾಯದಲ್ಲಿ 2 ಅಂಕದ ಒಂದು ಪ್ರಶ್ನೆ, 2ನೇ ಅಧ್ಯಾಯದಲ್ಲಿ 2 ಅಂಕದ ಒಂದು ಪ್ರಶ್ನೆ. 3ನೇ ಅಧ್ಯಾಯ ಯಾವುದು, ಇಂಡಸ್ ಸಿವಿಲೈಸೇಷನ್ ಅಂದರೆ ಸಿಂಧೂ ನಾಗರಿಕತೆ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಮತ್ತು 5 ಅಂಕದ ಒಂದು ಪ್ರಶ್ನೆ ಇಲ್ಲಿ ಕೇಳಲಾಗೋದು ಅಂತ ಹೇಳಿದ್ದಾರೆ ಆಯ್ತಾ. ಮತ್ತು ಅದೇ ರೀತಿ 4ನೇ ಅಧ್ಯಾಯ ಯಾವುದು, ಪ್ರಾಚೀನ ಯುಗ ಅಂತ ಇದೆ. ಇಲ್ಲಿ ಪ್ರಾಚೀನ ಯುಗ ಅಧ್ಯಾಯದಲ್ಲಿ ನಿಮಗೆ
4.1 4.2 ಅವೆಲ್ಲ ಬರುತ್ತೆ ಅಲ್ಲಿ ಆಯ್ತಾ. ಅದೆಲ್ಲ ಇನ್ಕ್ಲೂಡ್ ಮಾಡಿ ಪ್ರಾಚೀನ ಯುಗದಲ್ಲಿ 2 ಅಂಕದ ಪ್ರಶ್ನೆ ಎಷ್ಟು ಕೇಳಲಾಗುವುದು ಅಂದ್ರೆ 5 ಕೇಳಲಾಗುವುದು. 2 ಅಂಕದ ಪ್ರಶ್ನೆ 5 ಕೇಳಲಾಗುವುದು. ಈ 5 ನಿಮಗೆ ಕವರ್ ಆಗಬೇಕಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತಾನಲ್ಲ, ಆ ಒಂದೇ ವಿಡಿಯೋ ನೋಡ್ಕೊಳ್ಳಿ ಸಾಕು. ಅದರೊಳಗೆ 2 ಮಾರ್ಕ್ಸ್ ಹೇಳಿದನಲ್ಲ, ಅವೇ ಕ್ವಶನ್ ಬರುತ್ತೆ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಆಯ್ತಾ. ಮತ್ತು ಅದೇ ರೀತಿ 2 ಅಂಕದ ಪ್ರಶ್ನೆ 5 ಕೇಳಲಾಗುವುದು ಪ್ರಾಚೀನ ಯುಗದಲ್ಲಿ. ಮತ್ತು ಅದೇ ರೀತಿ 5 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು, ಒಂದೇ ಪ್ರಶ್ನೆ. ಮತ್ತು 10 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಇವಾಗ ನೋಡಿ, ಈ 10 ಅಂಕದ ಪ್ರಶ್ನೆ 5 ಅಂಕದ ಪ್ರಶ್ನೆ ಯಾವುದು ಕೇಳಲಾಗುವುದು ಅಂತ ಆಲ್ರೆಡಿ ನಾನು 80/80 ವಿಡಿಯೋನಲ್ಲಿ ಹೇಳ್ಕೊಟ್ಟಿದ್ದೆ ನಾನು ನಿಮಗೆ ಆಯ್ತಾ. ಮತ್ತು ಅದೇ ರೀತಿ ಇವಾಗ 5ನೇ ಅಧ್ಯಾಯ ಯಾವುದು? ಮಧ್ಯಕಾಲೀನ ಯುಗ. ಸೇಮ್ ಮಧ್ಯಕಾಲೀನ ಯುಗದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಎಷ್ಟು ಕೇಳಲಾಗುವುದು ಅಂದ್ರೆ 3 ಕೇಳಲಾಗುವುದು. ಒಂದು 5 ಅಂಕದ ಒಂದು ಪ್ರಶ್ನೆ ಮತ್ತು ಒಂದು 10 ಅಂಕದ ಒಂದು ಪ್ರಶ್ನೆ ಆಯ್ತಾ. ಸೊ ಮಧ್ಯಕಾಲೀನ ಯುಗದಲ್ಲಿ, ಪ್ರಾಚೀನ ಯುಗದಲ್ಲಿ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಯಾವುದು ಇಂಪಾರ್ಟೆಂಟ್ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ 80/80 ವಿಡಿಯೋನಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತಾನೆ, ಆ ಒಂದು ವಿಡಿಯೋ ನೋಡ್ಕೊಳ್ಳಿ ಆಯ್ತಾ. ಮತ್ತು ಅದೇ ರೀತಿ ಇವಾಗ 6ನೇ ಅಧ್ಯಾಯ ಯಾವುದು? ಸೋಷಿಯಲ್ ರಿಲಿಜಿಯಸ್ ಅಂದ್ರೆ ಸಾಮಾಜಿಕ ಧಾರ್ಮಿಕ. ಈ ಒಂದು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಮತ್ತು 5 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು ಆಯ್ತಾ. ಮತ್ತು ಅದೇ ರೀತಿ 7ನೇ ಅಧ್ಯಾಯ ಆಧುನಿಕ ಯುಗದಲ್ಲಿ ನಿಮಗೆ ಸೇಮ್ ಆಧುನಿಕ ಯುಗದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ 3 ಕೇಳಲಾಗುವುದು, ಒಂದು 10 ಅಂಕದ ಒಂದು ಪ್ರಶ್ನೆ ಮತ್ತು 5 ಅಂಕದ ಒಂದು ಪ್ರಶ್ನೆ ಆಯ್ತಾ. ಸೊ ಈ ರೀತಿಯಲ್ಲಿ ಇವಾಗ ಇಲ್ಲಿ ಆಧುನಿಕ ಆಗಿರಬಹುದು, ಮಧ್ಯಕಾಲೀನ ಯುಗ ಆಗಿರಬಹುದು, ಪ್ರಾಚೀನ ಯುಗದಲ್ಲಿ ನಿಮಗೆ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕವರ್ ಆಗುತ್ತೆ ಇಲ್ಲಿ ಆಯ್ತಾ. ಈ ರೀತಿಯಲ್ಲಿ ಅವರು ಕೊಟ್ಬಿಟ್ಟಿದ್ದಾರೆ. ಮಿಡಲ್ ನಲ್ಲಿ ನಿಮಗೆ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ಗಳು ಕೇಳಲಾಗುವುದು, ಪ್ಲಸ್ 2 ಅಂಕದ ಪ್ರಶ್ನೆಗಳು ಕೇಳಲಾಗುವುದು. ಸೊ ಈ ರೀತಿಯ ಒಂದು ನಮಗೆ ಕ್ಲಾರಿಟಿ ಸಿಕ್ಕಿದೆ. ಇದು ನಿಮಗೆ ಬ್ಲೂ ಪ್ರಿಂಟ್ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಅಂದ್ರೆ ಯಾವ ಒಂದು ಅಧ್ಯಾಯ ಮೇಲೆ ನಮಗೆ ಕೇಳಲಾಗುವುದು ಅಂತ ಅವರು ಹೇಳಿಲ್ಲ. ಅಂದ್ರೆ ಇವಾಗ 4.1 ಆಗಿರ್ಬಹುದು, ಇಲ್ಲಾಂದ್ರೆ ಇಲ್ಲಿ 5.1 ಆಗಿರ್ಬಹುದು. ಮಧ್ಯಕಾಲೀನ ಯುಗದಲ್ಲಿ 5.1 5.2 ಅಂತ ಬರುತ್ತೆ. ಇವಾಗ ಅದೇ ರೀತಿ 6.1 6.2 ಅಂತ ಬರುತ್ತೆ. ಎಲ್ಲಿ 7.1 7.2 ಅಂತ ಬರುತ್ತೆ ಆಧುನಿಕದಲ್ಲಿ. ಸೊ ಹಿಂಗೆ ಅವರು ಪರ್ಟಿಕ್ಯುಲರ್ ಒಂದು ಅಧ್ಯಾಯ ಮೇಲೆ ಕೇಳಲಾಗುವುದು ಅಂತ ಹೇಳಿಲ್ಲ ಅವರು. ಪ್ರಾಚೀನ ಯುಗದಲ್ಲಿ ಕೇಳಲಾಗುವುದು, ಮಧ್ಯಕಾಲೀನ ಯುಗದಲ್ಲಿ ಮತ್ತು ಆಧುನಿಕ ಯುಗದಲ್ಲಿ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕೇಳಲಾಗುವುದು ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಯಾವ ಕ್ವಶನ್ಸ್ ನಮಗೆ ಇಂಪಾರ್ಟೆಂಟ್ ಅಂತ ಆಲ್ರೆಡಿ ನಾನು ಡಿಸ್ಕಷನ್ ಮಾಡಿದ್ದೇನೆ ಆಯ್ತಾ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ನಿಮಗೆ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ ಮೇನ್ ಕ್ವಶನ್ಸ್ಗಳು ನೀಡೋದಾದ್ರೆ ಯಾವುದು ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಅಂದ್ರೆ ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಆಯ್ತಾ. ಇವಾಗ 5 ಮಾರ್ಕ್ಸ್ ನಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಡಿಸ್ಕ್ರೈಬ್ ದ ಚೀಪ್ ಫ್ಯೂಚರ್ಸ್ ಆಫ್ ಗಾಂಧಾರ್ ಸ್ಕೂಲ್ ಆಫ್ ಆರ್ಟ್, ಈ ಒಂದು ಪ್ರಶ್ನೆ. ಅದೇ ರೀತಿ ರಾಮಾನುಜಾಚಾರ್ಯ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅಂತ ವೆರಿ ಇಂಪಾರ್ಟೆಂಟ್ ಇದು ಕೂಡ. ಸ್ಕೆಚ್ ದ ಲೈಫ್ ಅಂಡ್ ಟೀಚಿಂಗ್ಸ್ ಆಫ್ ರಾಮಾನುಜಾಚಾರ್ಯ ಅಂತ. ಅದೇ ರೀತಿ ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ವಿಶ್ಲೇಷಿಸಿ ಆಯ್ತಾ. ಅನಲೈಸ್ ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಆನ್ ಇಂಡಿಯನ್ ಎಜುಕೇಶನ್, ಈ ಒಂದು ಪ್ರಶ್ನೆ ನಿಮಗೆ ಅತಿ ಹೆಚ್ಚು ರಿಪೀಟ್ ಆಗಿರುವಂತಹ ಕ್ವಶನ್ಸ್ ಆಗಿರುತ್ತೆ ಇದು 5 ಮಾರ್ಕ್ಸ್ ನಲ್ಲಿ. ಮತ್ತು ಇನ್ನೂ ಕೆಲವೊಂದು 5 ಮಾರ್ಕ್ಸ್ ನಲ್ಲಿ ಕ್ವಶನ್ಸ್ಗಳು ತೆಗೆದುಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ. ಮೇನ್ ಕ್ವಶನ್ಸ್ಗಳಾಗಿರುತ್ತೆ ಇದು. ಭಾರತದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು ಯಾವ್ಯಾವು ಅಂತ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಇದು ಕೂಡ. ಡಿಸ್ಕಸ್ ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ರೈಸ್ ಆಫ್ ನ್ಯೂ ರಿಲಿಜಿಯಸ್ ಇನ್ ಇಂಡಿಯಾ ಅಂತ ಪ್ರಶ್ನೆ. ಅದೇ ರೀತಿ ಬಸವೇಶ್ವರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿ, ಇದು ವೆರಿ ಇಂಪಾರ್ಟೆಂಟ್ ಆಯ್ತಾ. ಡಿಸ್ಕಸ್ ದ ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ ಆಫ್ ಬಸವೇಶ್ವರಯ್ಯ, ಈ ಒಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಚಿತ್ರಿಸಿ ಅಂತ ಪ್ರಶ್ನೆ, ಇದು ಸುಮ್ಮನೆ ಆಪ್ಷನ್ ಇಟ್ಕೊಳ್ಳಿ. ಸ್ಕೆಚ್ ದ ರಿಫಾರ್ಮ್ಸ್ ಆಫ್ ಅಲ್ಲಾವುದ್ದೀನ್ ಖಿಲ್ಜಿ ಅಂತ, ಇದು 5 ಮಾರ್ಕ್ಸ್ ನಲ್ಲಿ ನಿಮಗೆ ಅತಿ ಹೆಚ್ಚು ಕ್ವಶನ್ಸ್ಗಳು ಕೇಳಿರುವಂತಹ ಕ್ವಶನ್ಸ್ಗಳು. ಪ್ಲಾಸ್ಟಿಕ್ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಗುರುತಿಸಿ, ಈ ಬಾರಿ ಸ್ವಲ್ಪ ಹೆಚ್ಚಾಗಿ ಪ್ರಶ್ನೆ ಇದು ನೋಡ್ಕೊಳ್ಳಿ. ಟ್ರಾಸ್ ದ ಕಾಸಸ್ ಅಂಡ್ ರಿಸಲ್ಟ್ಸ್ ಆಫ್ ದ ಬಾಟಲ್ ಪ್ಲಾಸಿ ಆಯ್ತಾ, ಈ ಒಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಕೆಲವೊಂದು ನಿಮಗೆ ಬಹಳ ರಿಪೀಟ್ ಆಗಿರುವಂತಹ ಕ್ವಶನ್ಸ್ ಯಾವುದಂದ್ರೆ ಸಿಂಧು ನಾಗರಿಕತೆಯ ನಗರ ಯೋಜನೆಗಳನ್ನು ನಿರೂಪಿಸಿ ಅಂತ ಆಯ್ತಾ. ನರೇಟ್ ದ ಟೌನ್ ಪ್ಲಾನಿಂಗ್ ಆಫ್ ಇಂಡಸ್ ಸಿವಿಲೈಸೇಷನ್, ನೋಡಿ ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ, ಇದು ಕೂಡ ವೆರಿ ಇಂಪಾರ್ಟೆಂಟ್. ಡಿಸ್ಕ್ರೈಬ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಹೊಯ್ಸಳ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್. ಅದೇ ರೀತಿ ಅಕ್ಬರ್ನ ಧಾರ್ಮಿಕ ಮತ್ತು ರಜಪೂತ್ ನೀತಿಯನ್ನು ವರ್ಣಿಸಿ ಅಂತ, ಮೇ ಬಿ ನನ್ನ ಪ್ರಕಾರ ಇದು ಬೇಡ ನಿಮಗೆ. ಶಂಕರಾಚಾರ್ಯ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ, ಇದು ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದ ಲೈಫ್ ಅಂಡ್ ಟೀಚಿಂಗ್ಸ್ ಆಫ್ ಶಂಕರಾಚಾರ್ಯ ಅಂತ. ಇವೆಲ್ಲ ನಿಮಗೆ 5 ಮಾರ್ಕ್ಸ್ ನಲ್ಲಿ ವೆರಿ ಇಂಪಾರ್ಟೆಂಟ್ ಮೇನ್ ಕ್ವಶನ್ಸ್ಗಳಾಗಿತ್ತು.
ಅದೇ ರೀತಿ ಇವಾಗ 10 ಮಾರ್ಕ್ಸ್ನಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಮೇನ್ ಕ್ವಶನ್ಸ್ಗಳಂದರೆ, ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯಲಾಗಿದೆ? ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ, ಆಯ್ತಾ. ವೈ ಇಸ್ ಗುಪ್ತಾ ಏಜ್ ಕಾಲ್ ದ ಗೋಲ್ಡನ್ ಏಜ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ? ಈ ಒಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. ಕ್ರಿಟಿಕಲ್ ಎಕ್ಸಾಮ್ ಇನ್ ದ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆರಿಮೆಂಟಲ್ ಆಫ್ ಮೊಹಮ್ಮದ್ ಬಿನ್ ತುಘಲಕ್. ಈ ಒಂದು ಪ್ರಶ್ನೆ 10 ಅಂಕದ ಪ್ರಶ್ನೆಯಲ್ಲಿ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್, ಆಯ್ತಾ. ಎಕ್ಸ್ಪ್ಲೇನ್ ದ ಕಾಸಸ್ ಅಂಡ್ ರಿಸಲ್ಟ್ಸ್ ಆಫ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಅದೇ ರೀತಿ ಸರ್ ಎಂ ವಿಶ್ವೇಶ್ವರಯ್ಯನನ್ನು ಆಧುನಿಕ ಮೈಸೂರಿನ ನಿರ್ಮಾತೆ ಎಂದು ಏಕೆ ಕರೆಯಲಾಗಿದೆ? ವೆರಿ ಇಂಪಾರ್ಟೆಂಟ್. ಸರ್ ಎಂ ವಿಶ್ವೇಶ್ವರಯ್ಯ ಈಸ್ ಅ ಕಾಲ್ಡ್ ದ ಮೇಕರ್ ಆಫ್ ಮಾಡರ್ನ್ ಮೈಸೂರ್. ಎಕ್ಸ್ಪ್ಲೇನ್ ಅಂತ 10 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ವಿವರಿಸಿ ಅಂತ. ಡಿಸ್ಕ್ರೈಬ್ ದ ಅಚೀವ್ಮೆಂಟ್ಸ್ ಆಫ್ ಇಮ್ಮಡಿ ಪುಲಿಕೇಶಿ 2. ಇದು ನಿಮಗೆ 10 ಅಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್. ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ನೋಡ್ಕೊಳ್ಳಿ, ಸ್ವಲ್ಪ ಪ್ರಶ್ನೆ ಇದು. ಅದೇ ರೀತಿ ಭಾರತದ ಆರ್ಥಿಕತೆಯ ಮೇಲೆ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವದ ಕುರಿತು ವಿವರಣೆ ನೀಡಿ ಅಂತ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಗಿವ್ ಆನ್ ಎಕ್ಸ್ಪ್ಲೇಷನ್ ಅಬೌಟ್ ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಆನ್ ಇಂಡಿಯನ್ ಎಕಾನಮಿ ಅಂತ. ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿಶ್ಲೇಷಿಸಿ. ಇದು ಕೂಡ ನೋಡ್ಕೊಳ್ಳಿ. ಎಕ್ಸ್ಪ್ಲೇನ್ ದ ಕಲ್ಚರಲ್ ಕಾಂಟ್ರಿಬ್ಯೂಷನ್ ಆಫ್ ದ ವಿಜಯನಗರ ಎಂಪೈರ್. ಇದು 10 ಮಾರ್ಕ್ಸ್ನಲ್ಲಿ ನಿಮಗೆ. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಅಂತ ನಿಮಗೆ 10 ಮಾರ್ಕ್ಸ್ನಲ್ಲಿ ನೋಡ್ಕೊಳ್ಳಿ. ಸ್ಕೆಚ್ ದ ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ಗೌತಮ ಬುದ್ಧ. ಈ ಒಂದು ಪ್ರಶ್ನೆ. ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯ ಪಾತ್ರ ಚರ್ಚಿಸಿ. ಡಿಸ್ಕಸ್ ದ ರೂಲ್ ಆಫ್ ಗಾಂಧೀಜಿ ಇನ್ ದ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್. ಈ ಒಂದು ಪ್ರಶ್ನೆ. ಸೊ ಈ ರೀತಿಯಲ್ಲಿ ನಿಮಗೆ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್, ಅತಿ ಹೆಚ್ಚು ಕ್ವಶನ್ ಇವೇ ರಿಪೀಟ್ ಆಗಿದೆ ಪ್ರೀವಿಯಸ್ ಕ್ವಶನ್ ಪೇಪರ್ನಲ್ಲಿ, ಆಯಿತಾ. ನೋಡಿ, ಇನ್ನೊಂದು ವಿಷಯ, 2024ನಲ್ಲಿ ಯಾವುದೇ ರೀತಿ ಬ್ಲೂ ಪ್ರಿಂಟ್ ಅವರು ಫಾಲೋ ಮಾಡಿಲ್ಲ, ಆಯಿತಾ. ಬಟ್ ಇಲ್ಲಿ ಬ್ಲೂ ಪ್ರಿಂಟ್ ನಿಮಗೆ ಯಾವ ರೀತಿಯಲ್ಲಿ ಫಾಲೋ ಆಗುತ್ತೆ ಅಂದರೆ, ಇಲ್ಲಿ ನಾನು ನಿಮಗೆ ಪರ್ಟಿಕ್ಯುಲರ್ ಒಂದು ಅಧ್ಯಾಯ ಮೇಲೆ ಅಂತೂ ಕೊಟ್ಟಿಲ್ಲ. ಅಂದರೆ ಇವಾಗ 4.1 ಆಗಿರ್ಬೋದು ಈ ಪ್ರಾಚೀನ ಯುಗದಲ್ಲಿ, ಇಲ್ಲಾಂದರೆ ಮಧ್ಯಕಾಲೀನ ಯುಗದಲ್ಲಿ 5.1 5.2 ಆಗಿರ್ಬೋದು, ಇಲ್ಲಾಂದರೆ ಆಧುನಿಕ ಯುಗದಲ್ಲಿ 7.1 7.2. ಸೊ ಹೇಗೆ ಇವಾಗ ನಾವು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ಗಳು ಇವಾಗ ಜಸ್ಟ್ ನೋಡ್ಕೊಂಡಿದ್ದಿಲ್ಲ, ಇವು ಎಲ್ಲ ಮೇನ್ ಕ್ವಶನ್ಸ್ಗಳಾಗಿರುತ್ತೆ. ಇವೇ ಕ್ವಶನ್ಸ್ ಕೂಡ ನಿಮಗೆ ರಿಪೀಟ್ ಆಗುತ್ತೆ ಫೈನಲ್ ಎಕ್ಸಾಮ್ನಲ್ಲಿ. ನೋಡಿ ನೀವು, ಆದರೆ ನಿಮ್ಮ ಪ್ರಿಪೇರ್ಡ್ನಲ್ಲಿ ಕೂಡ ರಿಪೀಟ್ ಆಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು.